ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಪಪ್ಪಾಯ ಸೋಪ್ ಅಥವಾ ಪರಂಗಿ ಹಣ್ಣಿನ ಸೋಪನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ. ಇದು ತುಂಬ ಒಳ್ಳೆಯ ಒಂದು ಸೋಪ್. ಇದು ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಾವು ಮನೆಯಲ್ಲೇ ಸುಲಭವಾಗಿ ಇದನ್ನು ಮಾಡ್ಬೋದು. ಈ ಸೋಪು ನಮ್ಮ ಮುಖದಲ್ಲಿರುವ ಕಲೆಗಳನ್ನೆಲ್ಲ ಹೋಗಲಾಡಿಸಿ ಮುಖಕ್ಕೆ ಒಳ್ಳೆ ಕಲರ್, ಸ್ಕಿನ್ ವೈಟನಿಂಗ್ ಸೋಪ್ ಅಂತಲೂ ಇದಕ್ಕೆ ಹೇಳ್ತಾರೆ. ತುಂಬ ಒಳ್ಳೆಯದಿದು. ಈಗ ಸೆಕೆ ಕಾಲದಲ್ಲೆಲ್ಲ ಮೈಯಲ್ಲೆಲ್ಲ ಬೀಳುವ ಸೆಕೆ ಕಜ್ಜಿ ಎಲ್ಲ ಹೋಗಲಿಕ್ಕೆ, ಅದರ ಕಲೆಗಳೆಲ್ಲ ಹೋಗಲಿಕ್ಕೆಲ್ಲ ಈ ಸೋಪು ತುಂಬ ಒಳ್ಳೆಯದು. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ಸೋಪ್ ಮಾಡಲಿಕ್ಕೋಸ್ಕರ ಫಸ್ಟಿಗೆ ನಮಗೆ ಬೇಕಾದ್ದು ಇದೇ ರೀತಿ ಒಂದು ಪರಂಗಿ ಹಣ್ಣು. ನೋಡಿ, ಇದು ನಾನೀಗ ಊರಿಂದ ತಂದಿದ್ದು ಆರ್ಗ್ಯಾನಿಕ್ ಆಗಿರುವಂತಹ ಪಪ್ಪಾಯ ಹಣ್ಣಿದು. ನಾನು ಸೋಪ್ ಮಾಡಲಿಕ್ಕೋಸ್ಕರ ಇಟ್ಟಿದ್ದೆ, ಹಾಗೆ ಸ್ವಲ್ಪ ಜಾಸ್ತಿ ಹಣ್ಣಾಗಿದೆ. ನಾನು ಇದರ ಅರ್ಧ ಭಾಗದಷ್ಟು ಸೋಪ್ ಮಾಡಲಿಕ್ಕೋಸ್ಕರ ತೆಗಿತಾ ಇದ್ದೀನಿ. ನೋಡಿ, ಸ್ವಲ್ಪ ಹಾಳಾಗಿದ್ದ ಭಾಗವನ್ನು ತೆಗೆದು ಒಳ್ಳೆ ಇರುವ ಭಾಗವನ್ನು ತಗೊಳ್ತಾ ಇದ್ದೀನಿ. ಅದರ ಬೀಜವನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ನಾವಿವಾಗ. ನಾನಿವಾಗ ಒಂದು ಸ್ಪೂನಲ್ಲಿ ಇದೇ ರೀತಿ ಇದರ ಬೀಜ ಮತ್ತು ಅದರ ಒಳಗಡೆ ಒಂದು ಲೈನ್ ವೈಟ್ ಕಲರ್ ಇದೆಯಲ್ಲ, ಅದನ್ನು ಸಹ ತೆಗಿತಾ ಇದ್ದೀನಿ. ನಮಗೀಗ ಈ ಸೋಪ್ ಮಾಡಲಿಕ್ಕೋಸ್ಕರ ಬೇಕಾದ್ದು ಆ ಆರೆಂಜ್ ಕಲರ್ ಇದು, ಅದರ ಒಳ್ಳೆ ಪೀಸ್ ಮಾತ್ರ. ನೋಡಿ, ಇದೇ ರೀತಿ ಇದನ್ನು ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ. ಹಾಗೆ ಆ ಒಳ್ಳೆ ಪೀಸನ್ನು ಮಾತ್ರ ಒಂದು ಸ್ಪೂನಲ್ಲಿ ಇದೇ ರೀತಿ ತೆಗಿತಾ ಇದ್ದೀನಿ. ಜಾಸ್ತಿ ಹಣ್ಣಾದರೂ ಪರವಾಗಿಲ್ಲ, ನಮಗೆ ಸೋಪ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಇದಕ್ಕಿಂತ ಸ್ವಲ್ಪ ಕಮ್ಮಿ ಹಣ್ಣಾದರೂ ಪರವಾಗಿಲ್ಲ, ಅದನ್ನು ಸಹ ನಮಗೆ ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಹಣ್ಣಾದರೆ ನಮಗೆ ಒಳ್ಳೆ ಕಲರ್ ಸಿಗುತ್ತೆ ಸೋಪಿಗೆ. ನೋಡಿ, ಇದೇ ರೀತಿ ನಾನು ಇದನ್ನೆಲ್ಲ ತೆಗೆದಿದ್ದೀನಿ. ಇದೇ ರೀತಿ ಒಳ್ಳೆ ಹಣ್ಣಾಗಿರುವ ಪಪ್ಪಾಯ ಹಣ್ಣನ್ನು ಸ್ವಲ್ಪ ತೆಗೆದು ನಾವು ಮುಖದಲ್ಲೆಲ್ಲ ಒಳ್ಳೆ ಮಸಾಜ್ ಕೊಟ್ಟರೆ ಮುಖಕ್ಕೆಲ್ಲ ಒಳ್ಳೆ ಒಂದು ಗ್ಲೋನೆಸ್ ಬರುತ್ತೆ. ನೋಡಿ, ಸ್ಕಿನ್ನೆಲ್ಲ ಒಂಥರ ಬ್ರೈಟಾಗಿ ಕಾಣುತ್ತೆ. ನಾವೆಲ್ಲ ಸಣ್ಣ ಇರುವಾಗೆಲ್ಲ ಇದೇ ರೀತಿ ಯಾವಾಗಲೂ ಮಾಡ್ತಾಯಿದ್ವಿ. ವಾರಕ್ಕೊಂದು ಸರ್ತಿ ಆದರೂ ನಾವು ಮಾಡ್ತಾಯಿದ್ವಿ. ನೀವು ಈ ಥರ ಮಾಡಿದಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಇನ್ನು ನಾವು ತೆಗೆದಿಟ್ಟಿರುವ ಹಣ್ಣನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ನೈಸಾಗಿ ಅದನ್ನು ಪೇಸ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕಬಾರ್ದು. ನೀರು ನಾವು ಇದಕ್ಕೆ ಸೇರಿಸೋದೇ ಇಲ್ಲ. ಬರೀ ಹಣ್ಣನ್ನು ಮಿಕ್ಸಿ ಜಾರಲ್ಲಿ ಇದೇ ರೀತಿ ಒಳ್ಳೆ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಇನ್ನು ಅದನ್ನೊಂದು ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ನಮಗೆ ಸೋಪ್ ಮಾಡಲಿಕ್ಕೆ ಮೇಯ್ನಾಗಿ ಬೇಕಾದಂದರೆ ಸೋಪ್ ಬೇಸ್. ಇದು ಸಾಮಾನ್ಯ ಎಲ್ಲ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಾನು ಇದನ್ನು ಆನ್ಲೈನಲ್ಲಿ ತಗೊಂಡಿದ್ದೀನಿ. ಇದು ಅರ್ಧ ಕೆಜಿದು ಸೋಪ್ ಬೇಸ್. ನಾವು ಸೋಪ್ ಬೇಸು ತಗೊಳ್ಳುವಾಗ ಒಳ್ಳೆ ಬ್ರ್ಯಾಂಡಿದ್ದು ನೋಡಿ, ಗ್ಲಿಸರಿನ್ ಬೇಸ್ ಸೋಪ್ ಬೇಸನ್ನು ತಗೋಬೇಕು. ಆವಾಗ ಅದು ನಮ್ಮದು ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು. ಇನ್ನು ಈ ಸೋಪ್ ಬೇಸನ್ನು ಇದರಲ್ಲಿ ನಾನು ಅರ್ಧ ಪೀಸ್ ತಗೊಳ್ತಾ ಇದ್ದೀನಿ, ಫುಲ್ ತಗೊಳ್ತಾ ಇಲ್ಲ. ಇದು ಅರ್ಧ ಕೆಜಿದೊಂದು ಸೋಪ್ ಬೇಸ್. ಇದರಲ್ಲಿ ಅರ್ಧ ಸೋಪ್ ಬೇಸನ್ನು ನಾನಿವಾಗ ಪಪ್ಪಾಯ ಸೋಪ್ ಮಾಡಲಿಕ್ಕೋಸ್ಕರ ತಗೊಳ್ತಾ ಇದ್ದೀನಿ. ಅದನ್ನೆಲ್ಲ ಇವಾಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು. ನೋಡಿ, ಇದನ್ನು ನಮಗೆ ತುಂಬ ಈಸಿಯಾಗಿ ಇದೇ ರೀತಿ ಕಟ್ ಮಾಡ್ಬೋದು. ಇದು ಗ್ಲಿಸರಿನ್ ಬೇಸ್, ಆದ್ದರಿಂದ ನಮಗೆ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದಿದು. ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಇದನ್ನು ನಾವಿವಾಗ ಮೆಲ್ಟ್ ಮಾಡಬೇಕು. ಮೆಲ್ಟ್ ಮಾಡೋದು ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ರೀತಿ ಸಣ್ಣ ಸಣ್ಣ ಪೀಸಾಗಿ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಇದನ್ನು ಒಂದು ಪಾತ್ರೆಗೆ ಹಾಕಬೇಕು. ಮೇಯ್ನಾಗಿ ನಾವೊಂದು ಸ್ಟೀಲ್ ಪಾತ್ರೆಗೆ ಹಾಕಬೇಕು, ಯಾಕಂದರೆ ನಾವು ಇದನ್ನು ಇನ್ನು ಮೆಲ್ಟ್ ಮಾಡಲಿಕ್ಕುಂಟು. ಮೆಲ್ಟ್ ಮಾಡುವಾಗ ನಾವು ಡೈರೆಕ್ಟಾಗಿ ಇದನ್ನು ಮೆಲ್ಟ್ ಮಾಡಲಿಕ್ಕಿಲ್ಲ. ಇದೇ ರೀತಿ ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನಿಟ್ಟು ಅದನ್ನು ಕುದಿಸಬೇಕು. ಇದು ಒಳ್ಳೆ ಕುದಿ ಬಂದ ಮೇಲೆ ನಾವು ಸೋಪ್ ಬೇಸ್ ಹಾಕಿರುವಂತಹ ಆ ಪಾತ್ರೆ ಇದೆಯಲ್ಲ, ಅದನ್ನು ಈ ನೀರಿನೊಳಗಡೆ ಇಟ್ಟು ನಾವಿದನ್ನು ಡಬಲ್ ಬಾಯ್ಲ್ ಮಾಡಬೇಕು. ಡೈರೆಕ್ಟಾಗಿ ನಾವಿದನ್ನು ಮೆಲ್ಟ್ ಮಾಡಲಿಕ್ಕಿಲ್ಲ. ಇದೇ ರೀತಿ ಡಬಲ್ ಬಾಯ್ಲ್ ಮಾಡಬೇಕು. ನೋಡಿ, ಇದೇ ರೀತಿ ನಾವಿದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 5 ನಿಮಿಷದಲ್ಲಿ ಇದು ಒಳ್ಳೆ ನೀರು ಥರ ಮೆಲ್ಟ್ ಆಗುತ್ತೆ. ಈ ಥರ ಸೋಪ್ ಬೇಸ್ ನಾವು ಮನೆಯಲ್ಲೇ ತಂದು ಇಟ್ಕೊಂಡ್ರೆ ನಮಗೆ ನೀಮ್ ಸೋಪ್ ಮಾಡ್ಬೋದು, ಅದೇ ರೀತಿ ತುಳಸಿ ಸೋಪ್ ಮಾಡ್ಬೋದು, ಅಲವೇರಾ ಸೋಪ್ ಮಾಡ್ಬೋದು. ಯಾವುದು ಸೋಪ್ ಆದರೂ ನಮಗೆ ಮನೆಯಲ್ಲೇ ನೈಸರ್ಗಿಕವಾಗಿ ಮಾಡ್ಬೋದು. ತುಂಬ ಒಳ್ಳೆಯದು. ಇದನ್ನು ಮಕ್ಕಳಿಗೆ ಸಹ ನಮಗೆ ಉಪಯೋಗಿಸ್ಬೋದು. ನಮ್ಮ ಮೈಯಲ್ಲಿರುವ ಅದೇ ರೀತಿ ಮುಖದಲ್ಲಿರುವ ಕಲೆಗಳೆಲ್ಲ ಹೋಗಲಿಕ್ಕೆ ಇದು ತುಂಬ ಒಳ್ಳೆಯದು. ನೋಡಿ, ಇವಾಗ ಇದೆಲ್ಲ ಮೆಲ್ಟ್ ಆಯಿತು. ನೀರು ಥರ ಒಳ್ಳೆ ನೀರು ಥರ ಎಲ್ಲ ಮೆಲ್ಟ್ ಆಗುತ್ತೆ. ಇದು ಒಂದು 5 ನಿಮಿಷ ಸಾಕು ಇದು ಮೆಲ್ಟ್ ಆಗಲಿಕ್ಕೆ. ಇದೇ ರೀತಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಇನ್ನು ನಾವು ಇದಕ್ಕೆ ಹಾಕೋದು ವೈಟಮಿನ್ ಇ. ನೋಡಿ, ಇದು ಎಲ್ಲ ಮೆಡಿಕಲಲ್ಲಿ ಸಿಗುತ್ತೆ. ನಾನಿವಾಗ ಇದೊಂದು ಪ್ಯಾಕೆಟಿಗೆ 19 ರೂಪಾಯಿ 20 ರೂಪಾಯಿ ಏನಷ್ಟೇ. ಇದರಿಂದ 2
ಕ್ಯಾಪ್ಸೂಲನ್ನು ನಾನು ಇದಕ್ಕೆ ಹಾಕ್ತೀನಿ. ವೈಟಮಿನ್ ಇ ಎಲ್ಲರಿಗೂ ಗೊತ್ತು, ನಮ್ಮದು ಸ್ಕಿನ್ ಗ್ಲೋಗೆ ಬ್ಯೂಟಿಗೆ ತುಂಬ ಒಳ್ಳೆಯದಿದು. ಒಂದು ಆಯಿಲಿ ಥರ ನಮ್ಮದು ಸೋಪ್ ಆಗಲಿಕ್ಕೋಸ್ಕರ ಸ್ವಲ್ಪ ಎರಡು ಕ್ಯಾಪ್ಸೂಲನ್ನು ಅದಕ್ಕೆ ಹಾಕಿದ್ದೀನಿ. ಇನ್ನು ನಾವು ಇದಕ್ಕೆ ಹಾಕೋದು ನಾವು ಪೇಸ್ಟ್ ಮಾಡಿ ಇಟ್ಟಿರುವಂತಹ ಪಪ್ಪಾಯ ಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಪೇಸ್ಟನ್ನು ಸಹ ಇದಕ್ಕೆ ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ರೀತಿ ಎಲ್ಲ ಕಡೆ ಆ ಸೋಪ್ ಬೇಸ್ ಮತ್ತು ವೈಟಮಿನ್ ಇ ಹಾಕಿದ್ದೀವಲ್ಲ ಅದು ಮತ್ತು ನಮ್ಮದು ಪಪ್ಪಾಯ ಹಣ್ಣೆಲ್ಲ ಒಳ್ಳೆ ಮಿಕ್ಸ್ ಆಗಬೇಕು. ನೋಡಿ, ಇದೇ ರೀತಿ ಒಳ್ಳೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದಂಗೆ ತಕ್ಷಣಕ್ಕೆ ನಾವಿದನ್ನು ಸೋಪ್ ಮೌಲ್ಡಿಗೆ ಹಾಕಬೇಕು. ನೋಡಿ, ಇದು ಸೋಪ್ ಮೌಲ್ಡ್. ಇದನ್ನು ಸಹ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಸೋಪ್ ಮೌಲ್ಡ್ ಇಲ್ಲ ಅಂದರೆ ನಮ್ಮ ಮನೆಯಲ್ಲೇ ಇರುವ ಯಾವುದಾದ್ರೂ ಸ್ಟೀಲಿದ್ದು ಪಾತ್ರೆ ಇದರಲ್ಲೆಲ್ಲ ನಮಗೆ ಇದನ್ನು ಮಾಡ್ಬೋದು. ಸೋಪ್ ಮೌಲ್ಡ್ ಇದ್ದರೆ ಮುಂದೆ ಸಹ ನಮಗೆ ಒಂದು ಸರ್ತಿ ಇದನ್ನು ನಾವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಮುಂದೆ ಸಹ ನಮಗೆ ಇದನ್ನು ಉಪಯೋಗಿಸ್ಬೋದು. ಅದೇ ರೀತಿ ನಾವು ಇವಾಗ ನಮ್ಮದು ಸೋಪ್ ಬೇಸ್ ಎಲ್ಲ ರೆಡಿಯಾಗಿದೆ. ಅದು ಬಿಸಿ ಇರುವಾಗಲೇ ನಾವು ಈ ಥರ ಮೌಲ್ಡಿಗೆ ಹಾಕಿ ಇದನ್ನು ಇಡಬೇಕು. ತಣ್ಣಗಾಗಲಿಕ್ಕೆ ಬಿಡಬಾರ್ದು, ಬಿಸಿ ಇರುವಾಗಲೇ ನಾವು ಇದೇ ರೀತಿ ಮೌಲ್ಡಿಗೆ ಹಾಕಬೇಕು. ನೋಡಿ, ನಾನು ಇವಾಗ 4 ಮೌಲ್ಡಿಗೆ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಉಳಿದಿದೆ. ಅದನ್ನು ನಮಗೆ ಬೇಕಂದರೆ, ಈಗ ಸೋಪ್ ಮೌಲ್ಡ್ ಇಲ್ಲ ಅಂದರೆ ನಿಮಗೆ ಇದನ್ನು ಈ ಥರ ಪೇಪರ್ ಗ್ಲಾಸಲ್ಲಿ ಸಹ ಹಾಕ್ಬೋದು. ಉಳಿದಿರೋದನ್ನು ನಾನು ಒಂದು ಪೇಪರ್ ಗ್ಲಾಸಿಗೆ ಸಹ ಹಾಕಿ ನಿಮಗೆ ತೋರಿಸ್ತೀನಿ. ಈ ಪ್ಲಾಸ್ಟಿಕ್ಕಿಗೆ ಎಲ್ಲ ಹಾಕಬೇಡಿ, ಯಾಕೆಂದರೆ ಬಿಸಿ ಇರುವಾಗಲೇ ನಾವು ಹಾಕೋದಲ್ಲ. ಪೇಪರ್ ಗ್ಲಾಸಲ್ಲಿ ಹಾಕ್ಬೋದು, ಅಥವಾ ನಿಮ್ಮ ಹತ್ರ ಬೇರೆ ಸ್ಟೀಲಿದು ಸಣ್ಣ ಸಣ್ಣ ಬೌಲ್ಗಳಿದ್ದರೆ ಅದರಲ್ಲಿ ಸಹ ಹಾಕ್ಬೋದು. ಇನ್ನು ಇದನ್ನು ತೆಗೆದಿಟ್ಕೊಂಡು 3 ಗಂಟೆಯಲ್ಲಿ ಇದು ನಮಗೆ ಹಾರ್ಡ್ ಆಗುತ್ತೆ. ಇಲ್ಲಾಂದರೆ ಓವರ್ ನೈಟ್ ಬಿಟ್ಟರೂ ಆಗುತ್ತೆ. ನಾನಿವಾಗ ಸಂಜೆ ಇದನ್ನು ಮಾಡಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಇದನ್ನು ತೆಗಿತಾ ಇದ್ದೀನಿ. ಒಂದು 12 ಗಂಟೆ ಇದನ್ನು ನಾನು ಬಿಟ್ಟಿದ್ದೀನಿ ರೆಸ್ಟ್ ಆಗಲಿಕ್ಕೆ. ನೋಡಿ, ನಾನಿವಾಗ ಮಾಡಿಟ್ಟಿರುವ ಸೋಪನ್ನು ತೆಗೆದು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ಅಲ್ಲ. ಇದೇ ರೀತಿ ಕೈಯಲ್ಲಿ ಸ್ವಲ್ಪ ಈ ಥರ, ಈಗ ಸೋಪ್ ಮೌಲ್ಡ್ ಆದರೆ ನಮಗೆ ತುಂಬ ಈಸಿಯಾಗಿ ಇದನ್ನು ಇದೇ ರೀತಿ ತೆಗಿಬೋದು. ನೀವು ಬೇರೆ ಸ್ಟೀಲಿದು ಪಾತ್ರೆಯಲ್ಲೆಲ್ಲ ಮಾಡೋದಾದರೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಈ ಥರ ಸವರಿ ನೀವು ಇದನ್ನು ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ನಾನು ತೆಗೆದಿದ್ದೀನಿ. ಇನ್ನು ನಾನು ಪೇಪರ್ ಗ್ಲಾಸಲ್ಲಿ ಮಾಡಿರುವ ಸೋಪನ್ನು ಸಹ ನಿಮಗೆ ತೆಗೆದು ತೋರಿಸ್ತೀನಿ. ಇದೇ ರೀತಿ ಪೇಪರನ್ನು ಕಟ್ ಮಾಡಿ ಮೆಲ್ಲ ಈ ಥರ ತೆಗೆದ್ರೆ ಸಾಕು. ಇದು ಈಸಿಯಾಗಿ ನಮಗೆ ತೆಗಿಬೋದು. ಸೋಪ್ ಮೌಲ್ಡ್ ಇಲ್ಲ ಅಂದರೆ ನಿಮಗೆ ಇದೇ ರೀತಿ ಪೇಪರ್ ಗ್ಲಾಸಲ್ಲಿ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಮನೆಯಲ್ಲಿ ಸ್ಟೀಲಿದು ಬೌಲು, ಒಳ್ಳೆ ಶೇಪಿದ್ದು ಸ್ಟೀಲಿದು ಬೌಲ್ ಇದ್ದರೆ ಅದರಲ್ಲಿ ಸಹ ಮಾಡ್ಬೋದು. ಸ್ವಲ್ಪ ತೆಂಗಿನ ಎಣ್ಣೆನ ಸವರಬೇಕು ಅದಕ್ಕೆ. ನೋಡಿ, ಸೂಪರಾಗಿರುವಂತಹ ಪಪ್ಪಾಯ ಸೋಪಿಲ್ಲಿ ರೆಡಿ ಆಯಿತು. ನಾನಿವಾಗ ನಂದು ಕೈಯೆಲ್ಲ ವಾಶ್ ಮಾಡಿ ತೋರಿಸ್ತೀನಿ. ನಾವೀಗ ಹೊರಗಡೆಯಿಂದ ಎಲ್ಲ ತರುವ ಸೋಪು ಅದೇ ರೀತಿ ಇದು ಸೋಪು ಸಹ ಸೂಪರಾಗಿದೆ. ಆದರೆ ಒಂದು ಮಾತ್ರ, ಈ ಸೋಪಿಗೆ ಯಾವುದೇ ಸ್ಮೆಲ್ ಇಲ್ಲ. ಇದು ನೈಸರ್ಗಿಕವಾದಂತಹ ಸೋಪ್. ಹೊರಗಡೆಯಿಂದ ತರುವ ಸೋಪಿಗೆಲ್ಲ ಬೇರೆ ಬೇರೆ ಸ್ಮೆಲ್ ಇರುತ್ತೆ. ಅದಕ್ಕೆಲ್ಲ ಅವರು ಫ್ರ್ಯಾಗ್ರೆನ್ಸ್ ಆಯಿಲೆಲ್ಲ ಸೇರಿಸಿರುತ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್, ಬೈ ಬಾಯ್.